ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಕೃಷಿ ತಾಪಂಡ ಅವರ ಮನೆಯಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈಗ ಗೆಳೆಯನ ಸಾವಿನ ಕುರಿತು, ಅವರ ಮನೆಯಲ್ಲಿ ಗೆಳೆಯ ಸೂಸೈಡ್ ಮಾಡಿಕೊಂಡಂತಹ ವಿಚಾರದ ಕುರಿತು ಕೃಷಿ ತಾಪಂಡ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೃಷಿ ತಾಪಂಡ ಅವರ ಮನೆಯಲ್ಲಿ ಅವರ ಗೆಳೆಯ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಕೃಷಿ ಅವರು ಬೇರೆ ಹುಡುಗನನ್ನ ಪ್ರೀತಿ ಮಾಡ್ತಿದ್ದು, ಕೃಷಿಗೆ ಅಕ್ರಮ ಸಂಬಂಧ ಇದೆ ಅಂತ ಅವರು ಆರೋಪ ಮಾಡಿದ್ರು. ಆ ಬಳಿಕ ವೈಶಾಖ್ ಜೊತೆ ಸಂಬಂಧ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇದೀಗ ಕೃಷಿ ಅವರ ವಿರುದ್ಧ ಪರ ವಾದಗಳು ನಡೀತಾ ಇದೆ. ಈ ಮಧ್ಯೆ ಕೃಷಿಯವರು ಈ ವಿಚಾರವಾಗಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಇಂಥದ್ದೊಂದನ್ನು ನಾನು ಬರೆಯಬೇಕಾಗಿ ಬರ್ತದೆ ಅಂತ ಎಂದಿಗೂ ಅಂದ್ಕೊಂಡಿರಲಿಲ್ಲ. ಇದನ್ನು ಬರೆಯಲು ಅಥವಾ ಜಗತ್ತಿನ ಮುಂದೆ ಇಡಲು ನನಗೆ ಶಕ್ತಿ ಆಗಲಿ ಅಥವಾ ಮಾನಸಿಕ ನೆಮ್ಮದಿ ಆಗಲಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ನೀಡೋದು ನನಗಿಷ್ಟ ಇರಲಿಲ್ಲ. ಆದರೆ ನನ್ನ ಮೇಲೆ, ನನ್ನ ಸ್ನೇಹಿತರ ಮೇಲೆ ಹಾಗೂ ನಮ್ಮ ಕುಟುಂಬಗಳ ಮೇಲೆ ಬರ್ತಿರುವ ತೀವ್ರ ಒತ್ತಡ, ನಿರಂತರ ಊಹಾಪೋಹಗಳು ಮತ್ತು ಪದೇ ಪದೇ ಕೇಳಲಾಗ್ತಿರುವ ಪ್ರಶ್ನೆಗಳಿಂದಾಗಿ ನಾನು ಇದನ್ನ ಮಾಡಬೇಕಾಗಿ ಬಂದಿದೆ. ಊಹಿಸಲು ಸಾಧ್ಯವಾಗದ ಇಂತಹ ದೊಡ್ಡ ನಷ್ಟವನ್ನು ಎದುರಿಸ್ತಾ ನಾವು ಕೇವಲ ಬದುಕಲು ಹೆಣಗಾಡ್ತಿರುವ ಈ ಸಮಯದಲ್ಲಿ ನಾವು ಅದಕ್ಕೆ ವಿವರಣೆ ನೀಡಬೇಕು ಅಂತ ನಿರೀಕ್ಷಿಸಲಾಗ್ತಿದೆ. ಕಳೆದ ಕೆಲವು ದಿನಗಳು ನನ್ನ ಜೀವನವನ್ನು ನಾನು ಎಂದಿಗೂ ಯೋಚಿಸದ ರೀತಿಯಲ್ಲಿ ಬದಲಾಯಿಸಿವೆ. ಇಷ್ಟೆಲ್ಲ ನಡೆದಿರುವ ನಡುವೆ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿದ್ದ ಒಬ್ಬರನ್ನ ನಾನು ಕಳೆದುಕೊಂಡಿದ್ದೀನಿ. ನನ್ನ ಪರವಾಗಿ ನಿಂತು ನನ್ನನ್ನು ರಕ್ಷಿಸಿ ಕೇವಲ ದಯೆಯುಳ್ಳ ಹೃದಯದಿಂದ ನನ್ನನ್ನು ನೋಡ್ಕೊಳ್ತಿದ್ದ ವ್ಯಕ್ತಿಯವರು, ಅವರನ್ನ ನಾನು ಕಳೆದುಕೊಂಡಿರೋದನ್ನ ಪದಗಳಲ್ಲಿ ವಿವರಿಸಲಾಗದು. ಈ ನಷ್ಟವನ್ನ ನಾನು ಎಂದಾದರೂ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಅಂದ್ಬಿಟ್ಟು ಬರ್ಕೊಂಡಿದ್ದಾರೆ. ನಾನು ಬಹಳ ದಿನಗಳಿಂದ ನೋವು ಅನುಭವಿಸ್ತಾ ಬಂದಿದ್ದೇನೆ. ಈಗ ಮತ್ತೊಂದು ಊಹಿಸಲಾಗದ ನಷ್ಟಕ್ಕೆ ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗಿದೆ. ಈ ಹಾದಿಯಲ್ಲಿ ನಾನು ನನ್ನೊಳಗಿನ ಕೆಲವು ಭಾಗಗಳನ್ನ ಕಳೆದುಕೊಂಡಂತೆ ಭಾಸವಾಗ್ತಿದೆ ಅಂತ ಕೃಷಿ ಬಹಳ ನೋವಿನಿಂದ ಬರೆದುಕೊಂಡಿದ್ದಾರೆ. ಇನ್ನು ಕೆಲವು ಮಾಧ್ಯಮಗಳು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಗೌರವಯುತವಾಗಿ ನಡೆದುಕೊಂತಿದ್ರೆ, ಇನ್ನು ಕೆಲವು ಮಾಧ್ಯಮಗಳು ಪ್ರತಿಕ್ರಿಯೆಗಾಗಿ ಪ್ರಚೋದಿಸ್ತಲೇ ಬರ್ತಿವೆ. ಮೊದಲ ಪ್ರಶ್ನೆ ಹೆಚ್ಚಾಗಿ ನಿಮ್ಮ ಪ್ರತಿಕ್ರಿಯೆ ಏನು ಅಂತಲೇ ಬರ್ತಿದೆಯೇ ಹೊರತು ನೀವು ಚೆನ್ನಾಗಿದ್ದೀರಾ ಅಥವಾ ಇದನ್ನ ಹೇಗೆ ತಡೆದುಕೊಳ್ತಿದ್ದೀರಾ ಅಂತ ಯಾರೂ ಕೂಡ ಕೇಳ್ತಾ ಇಲ್ಲ. ನಾನು ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡ್ತಿಲ್ಲ. ಬದಲಿಗೆ ಸತ್ಯವನ್ನ ತಿಳಿಯದೆ ಅಥವಾ ತಾವೇನ್ ಮಾಡ್ತಿದ್ದೀವಿ ಅದರಿಂದ ಉಳಿದವ್ರ ಮೇಲೆ ಆಗ್ತಿರ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಈ ರೀತಿಯಾಗಿ ಕೇಳೋದು ತುಂಬಾನೇ ತಪ್ಪಾಗುತ್ತೆ. ನನ್ನ ಕುಟುಂಬವನ್ನ ಅಥವಾ ನಮ್ಮ ಸ್ನೇಹಿತರನ್ನ ತೊಂದರೆಗೆ ಸಿಲುಕಿಸಬೇಡಿ. ದಯವಿಟ್ಟು ಒಬ್ಬರ ಸಾವನ್ನ ಮುಖ್ಯಾಂಶಗಳನ್ನಾಗಿ ಅಥವಾ ಮನೋರಂಜನೆಯನ್ನಾಗಿ ಮಾಡಬೇಡಿ. ಮಾನಸಿಕ ಆರೋಗ್ಯ ಅತ್ಯಂತ ಸೂಕ್ಷ್ಮವಾದದ್ದು, ದುಃಖವು ಅತ್ಯಂತ ಸೂಕ್ಷ್ಮವಾದದ್ದು. ಸೊ ನಿಮ್ಗೆ ಯಾರಿಗಾದ್ರೂ ಬದುಕಲು ಕಾರಣ ನೀಡಲು ಸಾಧ್ಯವಾಗದಿದ್ರೆ ಕನಿಷ್ಠ ಪಕ್ಷ ಅವರ ಭರವಸೆಯನ್ನು ಕಳೆದುಕೊಳ್ಳಲು ನೀವು ಕಾರಣ ಆಗಬೇಡಿ. ಕೈ ಮುಗಿದು ನಾನು ಪ್ರತಿಯೊಬ್ಬರಲ್ಲೂ ವಿನಂತಿಸ್ಕೊಳ್ತೇನೆ, ದಯವಿಟ್ಟು ಶಾಂತಿಯಿಂದ ವಿಶ್ರಮಿಸಲು ಬಿಡಿ. ಅವರ ಕುಟುಂಬ, ಸ್ನೇಹಿತರು ಹಾಗೂ ನಮ್ಮೆಲ್ಲರಿಗೂ ನೆಮ್ಮದಿಯಿಂದ ದುಃಖಿಸಲು ಬಿಡಿ ಅಂತ ಕೈ ಮುಗಿದು ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಅಂತ ಕೃಷಿ ತಾಪಂಡ ಬರ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟದ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.